ನಿನ್ನೆ ಮಾಸ್ತಿಗುಡಿ ಶೂಟಿಂಗ್ ಸಮಯದಲ್ಲಿ ಇಬ್ಬರು ಕಲಾವಿದರು ಮರಣ ಹೊಂದಿದ ನ್ಯೂಸ್ ಬಂತು. ಸುದ್ದಿ ಕೇಳಿದ ಮೇಲಿಂದ ಎಲ್ಲ ಕಡೆ ಅದರ ಬಗ್ಗೆ ಚರ್ಚೆ. ಅದು ತಮ್ಮ ಡೇಂಜರಸ್ ಶಾಟ್ಗೆ ಹೋಗೋ ಮುಂಚೆ ಅನಿಲ್ ಮತ್ತು ಉದಯ್ ಹೇಳಿದ ಮಾತುಗಳಂತೂ ದುಃಖದ ಜೊತೆ ಕೋಪನೂ ತರಿಸ್ತವೆ. ಅವರಿಬ್ರು ಸಾಯೋ ಮುಂಚೆ ಏನು ಹೇಳಿದ್ರು ನೀವೇ ನೋಡಿ. ಇಲ್ಲ ನೀವೇ ಮಾಡ್ಬೇಕು ಅಂದ್ರು. ಅದು ನಿನ್ನೆ ಸಂಜೆ ಹೇಳಿದ್ರು. ಭಯ ಸ್ಟಾರ್ಟ್ ಆಗೋಯ್ತು. ನೆನ್ನೆ ಹೇಳ್ಬಿಟ್ಟೆ ಅವ್ರಿಗೆ ಜ್ವರ ಇದೆ ಸರ್ ಅಂತ, ಬೇರೆ ಆಪ್ಷನ್ ನೋಡ್ತಾರೇನೋ ಅಂತ. ಪರವಾಗಿಲ್ಲ, ಒಂದು 50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು 100 ಅಂತ ಹೇಳ್ತಾ ಇದಾರೆ. ಮೇಲಿಂದ ಆಗಿರ್ತಾ ಇದೀವಲ್ಲ, ಒಳಗಡೆ ಏನ್ ನರ್ವಸ್ ಆಗಿ ಏನ್ ಹೊಡಿತೀವೋ ಏನ್ ಹೊಡಿಯೋಲ್ಲ ಗೊತ್ತಿಲ್ಲ. ನಂಗೆ ಆಲ್ರೆಡಿ ಬರೋದೇ ಸ್ವಲ್ಪ ಸುಮ್ಮನೆ ಸತಿ ಹಿಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಭಗವಂತ ಹಿಡ್ಕತಾನೆ, ನೆಮ್ಮದಿಯಾಗಿ ಹೋಗ್ಬಿಡೋದು. ಸೇಮ್ ನನಗೂ 3 ಜನ ಒಂದೇ ಸತಿ ಮುಖ ನೋಡ್ಕೊಂಡು ಅದೊಂದೇ ಗೊತ್ತಿರೋದು. ಅದಾದ್ಮೇಲೆ ದೇವ್ರ ಇಬ್ಬರಿಗೂ ಅಷ್ಟಾಗಿ ಸ್ವಿಮ್ಮಿಂಗ್ ಬರಲ್ಲ ಅಂದ ಮೇಲೂ ಚಿತ್ರತಂಡಕ್ಕೆ ಬೇಕಿತ್ತ ಇಂಥ ದುಸ್ಸಾಹಸ? ಅದು ಕಾಣುವಂತ ಯಾವುದೇ ಮುನ್ನೆಚ್ಚರಿಕೆಗಳಿರಲಿಲ್ಲ. ಈ ಅಪಘಾತದ ಬಗ್ಗೆ ಎಲ್ಲರಿಗೂ ದುಃಖ ಇದೆ. ಆದರೆ ಎಲ್ಲ ಮುಗಿದು ಹೋದ ಮೇಲೆ ಎಷ್ಟು ಬೇಜಾರು ಮಾಡಿಕೊಂಡ್ರೂ ಏನು ಪ್ರಯೋಜನ? ಇದರ ಬಗ್ಗೆ ಕನ್ನಡದ ಖ್ಯಾತ ನಟರು ಏನೇನು ಹೇಳಿದ್ದಾರೆ ಅಂತ ನೋಡಿ. ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಇದು ಹೇಗೆ, ಇದು ಯಾವ ರೀತಿ ಅಂತ ಹೇಳೋದಕ್ಕೆ ತುಂಬ ಮಾತಾಡೋದು ವೆರಿ ಈಸಿ. ಬಟ್ ಇವಾಗ ಆದಮೇಲೆ ನಾವು ಕುಂತ್ಕೊಂಡು ಮಾತಾಡೋದು, ಚರ್ಚೆ ಮಾಡಿದ್ರೆ ಅರ್ಥ ಇಲ್ಲ. ನೆಕ್ಸ್ಟ್ ಏನಾಗಬೇಕು, ಅಟ್ಲೀಸ್ಟ್ ಇಟ್ ಶುಡ್ ಬಿ ಎನ್ ವಾರ್ನಿಂಗ್ ಟು ಎವ್ರಿಬಡಿ. ಈ ಥರ ಆಗುತ್ತೆ, ಈ ಥರ ಇದೆ, ಪ್ರಾಬ್ಲಮ್ ಇದೆ, ಈ ಥರ ನಾವು ಎಲ್ಲರೂ ಜೊತೆಲಿ ಸೇರಿ ಏನಾದರೂ ಇದಕ್ಕೊಂದು ಒಂದು ಒಳ್ಳೆ ಸೊಲ್ಯೂಷನ್ ತರಬೇಕನ್ನೋದು ನಮ್ಮ ಪರ್ಫೆಕ್ಷನ್ ಇದ್ದಾಗ ಮಾಡಿ. ನಥಿಂಗ್ ಟು ವರಿ ಅಬೌಟ್ ದಟ್. ತೋರಿಸ್ಬೇಕು, ಸಾಹಸನ್ ತೋರಿಸ್ಬೇಕು, ಯಾವ ರೀತಿ ತೋರಿಸ್ಬೇಕು, ಬಟ್ ನಾಟ್ ತಲೆ ಗಟ್ಟಿ ಇದೆ ಅಂದ್ಬಿಟ್ಟು ಗೋಡೆಗೆ ನಾವು ತಲೆಗೆ ಚಚ್ಕೊಳಕ್ಕಾಗ್ತದೆ ಸರ್. ಇಟ್ಸ್ ವೆರಿ ವೆರಿ ಇಂಪಾಸಿಬಲ್. ಸೊ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಟ್. ಏನಕ್ಕೆ ಇಲ್ಲಿ ಸೈಡಲ್ಲಿ ಇಟ್ಟರೆ ನನಗಂತ ಅರ್ಥ ಆಗಿಲ್ಲ. ಹತ್ರ ಇರಬೇಕು, ಆಮೇಲೆ ಆ ಬಿದ್ದಿದ್ದ ಜಾಗದಲ್ಲಿ ಒಂದು 5-6 ಟ್ಯೂಬ್ಗಳು ಹಾಕ್ಬಿಡ್ಬೇಕಾಯ್ತು. ಏನು ನಾವು ಇವಾಗಿರೋ ಟೆಕ್ನಾಲಜಿಯಲ್ಲಿ ಅದನ್ನ ಎರೇಸ್ ಮಾಡ್ಬೋದಾಗಿತ್ತು. ಆ ಟ್ಯೂಬ್ಗಳು ಹಾಕ್ಬಿಟ್ಟಿದ್ರೆ ದೇವರಣ ನಮ್ಮ ಉದಯ್ ಅನಿಲ್ ನಮ್ಮ ಮುಂದೆ ಕಣ್ಮುಂದೆ ಇರೋರು, ಬದುಕಿರೋರು, ತುಂಬ ಒಳ್ಳೆ ಹುಡುಗರು, ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಇಬ್ರು. ಏನೋ ಈಗ ಇಂಪ್ರೂವ್ ಆಗ್ತಾ ಇದ್ರು, ಇಂಡಸ್ಟ್ರಿಯಲ್ಲಿ ಗುರ್ಸ್ಕೊಳ್ತಾ ಇದ್ರು. ಪಾಪ ಎಷ್ಟು ಕನಸುಗಳು ಕಂಡಿದ್ದೆ ಅಂದರೆ, ಎಷ್ಟು ಹಾರ್ಡ್ ವರ್ಕರ್ಸು. ಅವ್ರಿಗೆ ಒಂದೇ ಒಂದು ಧೈರ್ಯ, ಅವ್ರು ಬಿದ್ದಿರೋದ ಕಾರಣ ನಮ್ಮ ಗೆಳೆಯ ದುನಿಯಾ ವಿಜಯವ್ರು ಬೀಳ್ತಾವ್ರಲ್ಲ, ನಾವು ಬೀಳೋಣ, ಏನಾಗ್ಬಿಡ್ತದೆ ನೋಡೋಣ ಒಂದು ಧೈರ್ಯ. ಅವರು ವರ್ಕ್ ಮಾಡ್ಬೇಕಾದ್ರೆ ಅವರು ಏನು ಶಾರ್ಟ್ ಹೇಳಿ ಮಾಸ್ಟರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಯಾರು ಏನೇ ಹೇಳಿ ಸರ್, ನಾವು ಮಾಡಿಸೋರು ಸ್ವಲ್ಪ ಹುಷಾರಾಗಿ ಅವ್ರ ಕೈಯಲ್ಲಿ ಮಾಡಿಸ್ಬೇಕಾಗಿತ್ತು. ಅದೊಂದು ತುಂಬಾ ಬೇಜಾರಾಗ್ತಾ ಇತ್ತು. 100% ಇರುತ್ತೆ ಸರ್. ಈಗ ಸಾಹಸ ದೃಶ್ಯಗಳು ಪ್ರತಿ ಶಾರ್ಟು ರಿಸ್ಕ್ ಸರ್. ಈಗ 5 ನಿಮಿಷ ಫೈಟ್ ಬರುತ್ತೆ ಸೀನಲ್ಲಿ, ಜನ ನೋಡಿ ಎಂಜಾಯ್ ಮಾಡ್ತಾರಲ್ಲ ಸರ್. 5 ನಿಮಿಷ ಫೈಟ್ಗೆ ಒಂದೊಂದು ಶಾರ್ಟ್ಗೂ ಕಷ್ಟ ಇದೆ. ನಾನು ಇಷ್ಟು ಸಿನಿಮಾಗಳು ಮಾಡಿದ್ದೀನಿ, ಎಷ್ಟೋ ಹೆವಿ ರಿಸ್ಕ್ಗಳು ಮಾಡಿದ್ದೀನಿ, ಸಣ್ಣ ಪುಟ್ಟಗಳು ನಮ್ದ್ರಲ್ಲಿ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಒಂದೊಂದು ಶಾರ್ಟು ರಿಸ್ಕ್ ಇದೆ. ಒಂದೊಂದು ಶಾರ್ಟ್ನ ನಾವು ಆದಷ್ಟು ಕೇರ್ಫುಲ್ ಆಗಿ ಮಾಡಬೇಕಾಗತ್ತೆ. ಈಗ ಇಲ್ಲಿ ನೀರಲ್ಲಿ ಬಿದ್ದರು, ಇದಕ್ಕೆ ಅವ್ರಿಗೆ ಏನು ತೊಂದರೆ ಆಗೋ ರೀತಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು. ಈಗ ಒಂದು 20 ಅಡಿ ಹೈಟಿಂದ ಬಿದ್ದಾಗ ನಾವು ಅದಕ್ಕೆ ಬೆಡ್ಗಳು, ಬಾಕ್ಸ್ಗಳೆಲ್ಲ ಹಾಕ್ತೀವಿ, ಬೀಳಿಸ್ತೀವಿ. ಬ್ಲೈಂಡಾಗಿ ಯಾರು ಮಾಡಲ್ಲ ಸರ್, ಬ್ಲೈಂಡಾಗಿ ಮಾಡೋದೇ ಇಲ್ಲ. ಬಟ್ ಇಲ್ಲಿ ನಡೆದಿರೋದು ನನಗೆ ಆಶ್ಚರ್ಯ, ಯಾಕೆ ಹಿಂಗೆ ಮಾಡಿದ್ರು ಅಂತ ನನಗೆ ಅರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ದೇವರಾಣೆಗೂ ನಾನು ನಿದ್ದೆ ಮಾಡಿಲ್ಲ, ನಾನು ನಿದ್ದೆ ಬರಲೇ. ನಾನು ಒಂದೇ ಒಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಾಡಿ ಸಿಗ್ತಾ ಇಲ್ಲ ಅಂತಿದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲಿ ತುಂಬ ನೋವಾಗಿದೆ. ನನ್ನ ಮುಂದೆ ಸಾಯುವಂಥದ್ದನ್ನು ನೋಡಿದಾಗ ಎಂಥವ್ರಿಗೂ ಸಿಟ್ಟಾಗಿದೆ. ಬಹುಶಃ ಒಂದು ಪ್ರಿಕಾಷನರಿ ಮೆಜರ್ಸ್ ಹೆಂಗೆ ತಗೋಬೇಕು, ಯಾವ ಜೀವಗಳ ಜೊತೆ ಯಾರು ಆಟ ಆಡಬಾರ್ದು, ಎಲ್ಲರೂ ನಾವು ಯಾರಿಗೋ ಸಂತೋಷ ಪಡಿಸ್ತೀವಿ, ಸೆಲ್ಯುಲಾಯ್ಡ್ ಮಾಧ್ಯಮದಲ್ಲಿ ಯಾರಿಗೋ ಖುಷಿ ಪಡಿಸ್ತೀವಿ ಅನ್ನೋದು ಒಂದನ್ನ ಪಕ್ಕಕ್ಕಿಟ್ಬಿಟ್ಟು ಅದರೊಳಗಡೆ ಕಾರ್ಯನಿರ್ವಹಿಸೋರ ಜವಾಬ್ದಾರಿನೂ ಕೂಡ ತುಂಬ ಮುಖ್ಯ ಆಗ್ತದೆ. ಒಬ್ಬ ಬಡವನಾಗಲಿ ಅಥವಾ ಒಬ್ಬ ಹೀರೋ ಆಗಲಿ ಅಥವಾ ಒಬ್ಬ ಡೈರೆಕ್ಟರ್ ಆಗಲಿ, ಇದು ತುಂಬ ಇಂಪಾರ್ಟೆಂಟು. ಆ್ಯಸ್ ಎ ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ ನಾನು ಸ್ಟುಡಿಯೋ ಒಳಗಡೆ ನಾವು ಕ್ರಿಯೇಟ್ ಮಾಡ್ತೀವಿ. ಏನು ಮಾತಾಡಬೇಕು, ನಮಗೆ ಅವಮಾನ ಆಗ್ತಾ ಇದೆ. ಇಂಡಸ್ಟ್ರಿಲಿ ಇರೋದ್ರಿಂದ ನಮ್ಗೆ ಅವಮಾನ ಆಗ್ತದೆ. ಯಾಕೆ ಸಾಕಷ್ಟು ಫೆಸಿಲಿಟೀಸ್ ಇದೆಲ್ಲ ಇಟ್ಕೊಂಡು ನಾವೇ ತಪ್ಪು ಮಾಡಿದ್ರೆ ಇನ್ನು ಮಾಮೂಲಿ ಜನಕ್ಕೆ ಹೆಂಗೆ ಅನ್ನೋದೊಂದು ಕ್ವಶನ್ ಮಾತಾಡ್ತಾರೆ. ಯಾಕಂದರೆ ಇದು ಎಲ್ಲರೂ, ಇಡೀ ಫಿಲ್ಮ್ ಇಂಡಸ್ಟ್ರಿ ನಾವೆಲ್ಲರೂ ವಿ ಶುಡ್ ಥಿಂಕ್ ಬ್ಯಾಕ್. ಇವಾಗಿನ ನಾವು ಇಂಡಸ್ಟ್ರಿಗೆ 30 ಇಯರ್ಸ್ ಆಯಿತು. 30 ಇಯರ್ಸಿಂದ ಅವಾಗ ಇದ್ದಿದ್ದು ಫೆಸಿಲಿಟೀಸಿಗೆ ಇವಾಗ ಇದ್ದಿದ್ದು ಫೆಸಿಲಿಟೀಸ್ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಸೊ ನಾವು ಇನ್ನು ಏನೇನು ಮಾಡ್ಬೋದು ಅನ್ನೋದಕ್ಕೆ ಇದು ಮಾಡ್ಬೋದು ಹೊರತು ಇದು ದೊಡ್ಡ ವಿಷಯ ಅಲ್ಲ. ಈಗ ಮನುಷ್ಯನ ಪ್ರಾಣ ಹೆಚ್ಚು ಹೊರತು ಈ ಥರ ಮಾತಾಡೋ ಸನ್ನಿವೇಶಗಳು ಮಾಡ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಬಟ್ ಅದು ಮಾಡಬೇಕಾದ್ರೆ ಇಲ್ಲಿ ಮಾಡೋದು ಸೂಕ್ತನ ಇಲ್ಲ. ಐ ಥಿಂಕ್ ಬೇಸಿಕಲಿ ಅದಕ್ಕೆಲ್ಲ ಒಂದು ಅರೇಂಜ್ಮೆಂಟ್ಸ್ ಬೇಕು, ಪ್ರಾಪರ್ ಅರೇಂಜ್ಮೆಂಟ್ಸ್ ಬೇಕು. ನಾವು ಎಲ್ಲಿ ಮಾಡ್ತೀವಿ ಆ ಜಾಗನ ಬಂದ್ಬಿಟ್ಟು ನಾವು ಇಲ್ಲಿ ಮಾಡೋಕ್ಕೆ
ಪರ್ಫೆಕ್ಟಾಗಿ ಇದೆಯಾ ಇಲ್ವಾ, ಯಾಕಂದರೆ ನಾವು ಅಲ್ಲಿ ಅದು AK-47 ಮೇಲೆ ಸಮುದ್ರ ಸೊ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾವು ಇಲ್ಲಿ ಈ ವಾಟರ್ ಇವಾಗ ಸರಿ ಇಲ್ಲ ಅಂತ ಹೇಳ್ತೀವಿ, ನಮಗೂ ನಾವು ತಿಳ್ಕೊಂಡು ಇಲ್ಲಿ ಡ್ಯಾಮ್ಲೆ ಮಾಡಿದ್ದೀವಿ. ನಾವೆಲ್ಲರೂ ಸೇರ್ತೀವಿ. ಈಗಾಗಲೇ ಪರಿಹಾರಕ್ಕಿಂತ ಹೆಚ್ಚಾಗಿ ಆ ಜೀವಕ್ಕೆ ಏನು ಪರಿಹಾರ ಕೊಟ್ಟರು ಕಡಿಮೆನೆ. ಆ ಜೀವ ನಾವು ಮತ್ತೆ ವಾಪಸ್ ಪಡೆಯೋದಕ್ಕಾಗೋದಿಲ್ಲ. ನಾವೆಲ್ಲರೂ ಕೂತ್ಕೊಂಡು ಶಕ್ತಿ ಮೀರಿ ನಾವೇನೇನು ಮಾಡಬೇಕು, ಶಿವರಾಜ್ ಕುಮಾರ್ ಇದ್ದಾರೆ, ವಿಜಿ ಇದ್ದಾರೆ, ವಾಣಿಜ್ಯ ಮಂಡಳಿ, ನಾವೆಲ್ಲ ಇದ್ದೀವಿ. ಆ ಪರಿಹಾರದ ಮೇಲೆ ಇವತ್ತಿನ ದಿವಸ ನಮಗೆ ಉಳಿದಿರೋದು ಅವ್ರಿಗೆ ಸಮಾಧಾನ ಇರೋದು ಅಷ್ಟೇ ನಮಗೆ ಉಳಿದಿರೋದು. ಖಂಡಿತವಾಗಿ ಅವ್ರಿಗೆ ಧೈರ್ಯ ಹೇಳಿದ್ದೀನಿ. ಅವ್ರ ಜೊತೆ ಇಡೀ ಚಿತ್ರರಂಗ ನಾವೆಲ್ಲ ಇಲ್ಲ. ನಿರ್ಮಾಪಕರ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ನಿರ್ಮಾಪಕ ಸಂಘದ ಕಾರ್ಯದರ್ಶಿ ಕೂಡ ಇಲ್ಲಿ ಬಂದಿದ್ದಾರೆ. ದಯಮಾಡಿ ಬಾಬು ಬಾಬು ಬಂದಿದ್ದಾರೆ, ಅವ್ರ ಕೈಲಿ ಮಾತಾಡ್ತೀನಿ. ಖಂಡಿತ ಆ ಭಾವನೆ ಬೇಡಿ, ಆ ಭಾವನೆ ದಯಮಾಡಿ ಎಲ್ಲರೂ ಇಲ್ಲಿ ಇದು ಮಾಡಬೇಡಿ. ನಮ್ಗೆಲ್ಲರೂ ಒಂದೇ, ಸಹನಟರು ಒಂದೇ, ಸಹನಟರು ಬಂದರೆ ನಾಯಕ ನಟರು ಒಂದೇ. ಅದರಲ್ಲೂ ನಾನು ಸಹನಟರಿಗೆ ಹೆಚ್ಚು ಗೌರವವನ್ನು, ಹೆಚ್ಚು ಪ್ರೀತಿಯನ್ನು ಕೊಟ್ಟಂಥವನು ನಾನು 18 ಚಿತ್ರಗಳಲ್ಲಿ ಇದುವರೆಗೂ ನೀವು ಯಾರನ್ನು ಬೇಕಾದ್ರೂ ಕೇಳ್ಕೊಂಬನ್ನಿ. ನನ್ನ ಒಂದು ಇದರಲ್ಲಿ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಎಲ್ಲರೂ. ಕಲಾವಿದರ ಜೀವಗಳ ಬಗ್ಗೆ ಅಸಡ್ಡೆ ತೋರಿಸಿದ ಕಾರಣಕ್ಕಾಗಿ ಚಿತ್ರದ ನಿರ್ಮಾಪಕರು, ನಿರ್ದೇಶಕರು ಮತ್ತು ಸ್ಟಂಟ್ ಮಾಸ್ಟರ್ ರವಿ ವರ್ಮಾ ಮೇಲೆ ಕೇಸ್ ಹಾಕಿದ್ದಾರೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.